ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಘು ಮತ್ತು ಝಾನ್ಸಿ ಕೊನೆಗೂ ಕೂಡ ಝಾನ್ಸಿ ಹೆತ್ತಮ್ಮನನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿ ಆಗ್ತಾರ. ತುಳಸಿಯ ಪ್ಲಾನ್ ಮಕಾಡೆ ಮಲಗಿಸ್ತಾರ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಮತ್ತು ರಾಘು ನಿಜಕ್ಕೂ ಕೂಡ ಆಶ್ರಮಕ್ಕೆ ಹೋಗ್ತಿದ್ದಾರೆ. ಅದೇ ಆಶ್ರಮದಲ್ಲೇ ಸುಮಿತ್ರ ಅವರು ಇದ್ದದ್ದು, ಅದೇ ಝಾನ್ಸಿಯ ಹೆತ್ತಮ್ಮ. ಆದರೆ ಝಾನ್ಸಿಗೆ ಗೊತ್ತಿಲ್ಲ ತನ್ನ ಹೆತ್ತ ತಾಯಿ ಅಲ್ಲೇ ಇದ್ದರು, ಬದುಕಿದ್ರು ಅಂತಕ್ಕಂಥದ್ದು. ಆಕೆ ಹೋಗ್ತಿರೋದೇ ತನ್ನ ಅಮ್ಮನಿಗೆ ಅನಾಥಾಶ್ರಮಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಾಗಿದೆ ಅನಿಸುತ್ತೆ. ಅದೇ ಕಾರಣಕ್ಕೆ ಆ ಒಂದು ಕಾರ್ಡ್ ನನಗೆ ಸಿಗುವ ಹಾಗೆ ಮಾಡಿದ್ದಾಳೆ, ಕನಸಲ್ಲಿ ಬರ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನು ಸಹಾಯ ಮಾಡಬೇಕು ಅನ್ನೋದೇ ಅನಿಸುತ್ತೆ. ಅಮ್ಮಂಗೆ ಆಸೆ ಇತ್ತು ಅನಾಥಾಶ್ರಮ ಕಟ್ಟಬೇಕು ಅನ್ನೋದು. ಆದರೆ ನಾನು ಇಷ್ಟು ದಿನ ಡಿಲೇ ಮಾಡಿಬಿಟ್ಟೆ. ಇವಾಗ ಕಟ್ಟಿಸ್ತಿದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗಿದೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಒಂದು ಅನಾಥಾಶ್ರಮಕ್ಕೆ ಹೋಗಿ ಸಹಾಯ ಮಾಡಿ ಬರೋಣ ಅಂತ ಅನ್ಕೋತಾರೆ. ಹಾಗಾಗಿ ಆ ಕಾರ್ಡ್ ಸಿಕ್ಕಿದ್ರಿಂದ ಅದೇ ಅನಾಥಾಶ್ರಮಕ್ಕೆ ಹೋಗ್ತಿದ್ದಾರೆ. ರಾಘು ಜೊತೆಯಾಗೆ ಹೋಗ್ತಿದ್ದಾರೆ. ಬಟ್ ಅದಕ್ಕೂ ಮುನ್ನನೇ ತುಳಸಿಯವರು ಅವರ ಮಗನ ಅದೇ ಅನಾಥಾಶ್ರಮಕ್ಕೆ ಕಳಿಸಿದ್ರು. ಬಿಕಾಸ್ ಇಲ್ಲಿ ಸುಮಿತ್ರವರು ತುಳಸಿ ಅವರ ಕೈಯಿಂದ ತಪ್ಪಿಸ್ಕೊಂಡಿದ್ದಾರೆ. ಏನಾದರೂ ಆಶ್ರಮಕ್ಕೆ ಹೋಗಿರ್ಬೋದಾ ಅಂತ ತುಳಸಿಗೆ ಅನಿಸುತ್ತೆ. ಅದೇ ಕಾರಣಕ್ಕೆ ಪ್ರಣವ್ನನ್ನ ಅದೇ ಒಂದು ಆಶ್ರಮಕ್ಕೆ ಕಳಿಸಿದ್ದಾರೆ. ಹೋದಂತ ಪ್ರಣವ್ಗೆ ಒಂದು ಸುಳಿವು ಸಿಗತ್ತೆ, ಅಲ್ಲಿಗೆ ಸುಮಿತ್ರಾ ಹೋಗಿಲ್ಲ ಅನ್ನೋದು. ಜೊತೆಗೆ ಅಲ್ಲಿ ಒಂದು ಫೈಲ್ ಕೂಡ ಇರುತ್ತೆ ಸುಮಿತ್ರಾ ಅದು. ಯಾಕಂದ್ರೆ 20 ವರ್ಷಗಳಿಂದ ಕೋಮಾ ಸ್ಟೇಜಲ್ಲಿ ಇದ್ದು ಜಸ್ಟ್ 6 ತಿಂಗಳಲ್ಲಿ ಎಚ್ಚರ ಆಗಿದ್ರು ಅಂತಕ್ಕಂಥದ್ದು. ಆ ಒಂದು ಶೀಟನ್ನು ಹೇಗಾದರೂ ತಗೋಬೇಕು ಅಂತ ಪ್ರಣವ್ ಅನ್ಕೋತಾರೆ. ಬಿಕಾಸ್ ಝಾನ್ಸಿ ಮತ್ತೆ ರಾಘು ಅದೇ ಒಂದು ಆಶ್ರಮಕ್ಕೆ ಬರ್ತಾರೆ. ಅದೇನಾದರೂ ನೋಡ್ಬಿಟ್ರೆ ಅನ್ನೋ ಭಯ ಪ್ರಣವ್ಗೆ ಕಾಡ್ತಿರುತ್ತೆ. ಹಾಗಾಗಿ ಹೇಗಾದರೂ ಮಾಡಿ ಅದು ತಗೋಬೇಕಲ್ಲ ಅಂತ ಅಲ್ಲೇ ಸುತ್ತಮುತ್ತ ಗಿರ್ಕಿ ಹೊಡಿತಿದ್ದಾರೆ. ಬಟ್ ರಾಘು ಕಣ್ಗಾಗ್ಲಿ ಝಾನ್ಸಿ ಕಣ್ಗಾಗ್ಲಿ ಕಾಣಿಸ್ತಿಲ್ಲ. ಅದೇ ಅನಾಥಾಶ್ರಮಕ್ಕೆ ಹೋದಾಗ ಅಯ್ಯೋ ನೀವೇನು ಬಂದದ್ದು ಅಂತ ಕೇಳ್ತಾರೆ ನನ್ನಮ್ಮ ಸುಮಿತ್ರಾ ಅಂತ ಅಂದಾಗ, ಹೌದಾ ಈಗ ತಾನೇ ಸುಮಿತ್ರಾ ಅನ್ನೋರನ್ನ ಹುಡ್ಕೊಂಡು ಯಾರೋ ಬಂದಿದ್ರಲ್ವ, ಅವರು 6 ತಿಂಗಳು ತುಂಬ ವರ್ಷಗಳ ಕಾಲ ಕೋಮಾದಲ್ಲಿದ್ದು ಈಗ ತಾನೇ ಎಚ್ಚರ ಆಗಿದ್ರು, ಅವರ ಫೈಲ್ ಇಲ್ಲೇ ಇದೆ ನೋಡಿ ಅಂತ ಹೇಳ್ತಾರೆ. ಆ ಒಂದು ಫೈಲನ್ನು ಝಾನ್ಸಿ ನೋಡಿದ್ರೆ ಖಂಡಿತವಾಗ್ಲೂ ಆಕೆಯ ತಾಯಿ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿತ್ತು. ಆದರೆ ತಾನು ಸುಮಿತ್ರಾ ಅನ್ನೋನ್ನ ಹುಡ್ಕೊಂಡು ಬಂದಿಲ್ಲ ಅನ್ನೋದು ಆಕೆಗೆ ಗೊತ್ತದೆ. ಬಿಕಾಸ್ ತಾಯಿ ಬದುಕೇ ಇಲ್ಲ. ಸುಮಿತ್ರಾ ಅವರ ಒಂದು ಕಾರ್ಡ್ ಸಿಕ್ಕಿರೋದ್ರಿಂದಾಗಿ ಸಹಾಯ ಮಾಡೋಕೆ ಬಂದದನಿ ಅಂತ ಝಾನ್ಸಿ ಹೇಳ್ತಾರೆ. ಹಾಗಾಗಿ ಫೈಲ್ ನೋಡೋದ್ರಲ್ಲಿ ಏನು ಯೂಸ್ ಅದ ಅಂತ ಅನ್ಕೊಂಡಿದ್ದೆ, ಫೈಲ್ ನೋಡೋಕೆ ಹೋಗೋದಲ್ಲ. ನಂತರ ನಾನು ನಿಮಗೆ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅನ್ಕೊಂಡಿದ್ದೀನಿ, ನಿಮ್ಗೆ ಏನು ಅವಶ್ಯಕತೆ ಇದೆ ಹೇಳಿ ಅಂತ ಕೇಳಿದಾಗ, ಈ ಒಂದು ಅನಾಥಾಶ್ರಮನ ನಡೆಸ್ತಿರೋರು ಫಾರಿನಲ್ಲಿದ್ದಾರೆ. ಅವ್ರು ಮೊದಲು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು, ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಅವರ ಮಕ್ಕಳು ಬಂದ ನಂತರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಎಲ್ಲರ ಹತ್ರ ಸಹಾಯ ಕೇಳಿ ಹೇಗೋ ನಡೆಸ್ತಾ ಇದ್ದೀವಿ. ಆದರೆ ತುಂಬ ಕಷ್ಟ ಆಗ್ತದೆ ಅಂದಾಗ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡ್ತೀನಿ. ನನ್ನ ಅನಾಥಾಶ್ರಮ ಕಟ್ಟಿಸ್ತಾ ಇದ್ದೀನಿ, ಅದೇ ಒಂದು ಅನಾಥಾಶ್ರಮಕ್ಕೆ ಇವರನ್ನ ಕೂಡ ಶಿಫ್ಟ್ ಮಾಡಿಸ್ತೀನಿ. ಅಲ್ಲಿವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡ್ಕೋತೀನಿ ಅಂತ ಹೇಳಿ ಚೆಕ್ಕನ್ನು ಕೂಡ ಕೊಡ್ತಾರೆ. ಜೊತೆಗೆ ಎಲ್ಲರನ್ನ ಕೂಡ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಡಾಕ್ಟರ್ ಚೆಕಪ್ ಮಾಡೋದಕ್ಕೆ ಅಂತ ಹೇಳಿದಾಗ, ಹೆಲ್ತ್ ಚೆಕಪ್ ಮಾಡೋದಕ್ಕೆ ಅಂತ ಹೇಳಿದಾಗ, ಯಾಕೆ ಡಾಕ್ಟರ್ ಇಲ್ಲಿಗೆ ಬರೋದಿಲ್ವಾ ಅಂತ ಕೇಳ್ತಾರೆ. ಡಾಕ್ಟರ್ ಬರ್ತಾರೆ ಇನಿಷಿಯೇಟಿವ್ ಆಗಿ ತೊಗೊಂಡ್ರೆ, ಇಲ್ಲ ಅಂದರೆ ಬರೋದಿಲ್ಲ, ನಾವೇ ಹೇಗೂ ಮ್ಯಾನೇಜ್ ಮಾಡಿ ಅವರನ್ನು ಹಾಸ್ಪಿಟಲ್ಗೆ ಕಳಿಸ್ಕೊಡ್ತೀವಿ, ಮಾಡಲೇಬೇಕಾಗುತ್ತಲ್ವ ಹೆಲ್ತ್ ಚೆಕಪ್ ಅಂತ ಹೇಳಿ ಅನಾಥಾಶ್ರಮದವರು ಹೇಳ್ತಾರೆ. ಹಾಗಿದ್ರೆ ನಾನೇ ಎಲ್ಲವನ್ನ ಕೂಡ ನೋಡ್ಕೋತೀನಿ ಅಂತ ತಿಳಿಸಿ ಆ ಒಂದು ಅನಾಥಾಶ್ರಮದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಏನು ಎಲ್ಲವನ್ನ ಕೂಡ ಅವರು ಕರ್ಕೊಂಡು ಹೋಗಿ ಮ್ಯಾನೇಜರ್ ತೋರಿಸ್ತಿದ್ದಾರೆ. ಅದೇ ಒಂದು ಸಮಯದಲ್ಲಿ ಪ್ರಣವ್ ಆ ಒಂದು ಫೈಲಲ್ಲಿ ಇದ್ದಂಥ ಆ ಒಂದು ಶೀಟ್ಸನ್ನು ಎತ್ಕೊಂಡು ಬಿಡ್ತಾರೆ. ಕೊನೆಗೂ ಇಲ್ಲಿ ಝಾನ್ಸಿಗೆ ಇದ್ದಂಥ ಒಂದೇ ಒಂದು ಸಾಕ್ಷಿ ಕೂಡ ಪ್ರಣವ್ ಕೈಲಿ ಪಾಲಾಗ್ಬಿಡುತ್ತೆ. ಇತ್ತ ಕಡೆ ಸುಮಿತ್ರ ಅವರು ಅನಾಥಾಶ್ರಮಕ್ಕೆ ಬರ್ತಾ ಇದ್ರು. ಬಟ್ ಅನಾಥಾಶ್ರಮಕ್ಕೆ ಹೋದ್ರೆ ಅಲ್ಲಿ ತುಳಸಿ ಮಗ ಹೋಗಿದ್ದಾನೆ, ಅವನ ಕೈಗೆ ಸಿಕ್ಕಿ ಬೀಳಬಹುದು ಅಂತ ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೆ ಅನಾಥಾಶ್ರಮಕ್ಕೆ ಹೋಗೋ ಬದಲು ಆ ಕಡೆ ಈ ಕಡೆ ಯಾರಾದ್ರೂ ಕೇಳಿ ಸತ್ಯವನ್ನ ತಿಳ್ಕೊಬಹುದಾ, ಸಂಪತ್ ಕುಮಾರ್ ಅವರ ಒಂದು ಅಡ್ರೆಸ್ ತಿಳ್ಕೊಬಹುದಾ ಅಂತ ಟ್ರೈ ಮಾಡ್ತಾರೆ. ಬಿಕಾಸ್ ಆಲ್ರೆಡಿ ಅವರಿಗೆ ನಾಗರ್ಬಾವಿಲಿರೋ ಮನೆ ಗೊತ್ತಿರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ತಾರೆ ಸುಮಿತ್ರ ಅವರು. ಅಲ್ಲಿಗೆ ಹೋದಾಗ ಅವ್ರು ಅಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅವ್ರೀಗ ದೊಡ್ಡದಾಗಿ ಬೆಳೆದಿದ್ದಾರೆ, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವ್ರ ಹೆಸರನ್ನ ಯಾರಿಗಾದ್ರೂ ಹೇಳಿದ್ರೆ ಗೊತ್ತಾಗ್ಬೋದೇನೋ ಅನ್ಕೊಂಡು ರೋಡಲ್ಲಿ ಬರ್ತಿರ್ಬೇಕಿದ್ರೆ ಅಲ್ಲಿ ಯಾರು ಪೇಪರ್ ಓದ್ತಾ ಕೂತಿರುತ್ತಾರೆ. ಅವ್ರ ಹತ್ರ ಹೋಗಿದ್ದ ಸಂಪತ್ ಕುಮಾರ್ ಅಂತ, ಅವ್ರು ಮೊದಲು ಮನೆ ನಾಗರ್ಬಾವಿಲಿತ್ತು, ಆದರೆ ಈಗ ಅವರು ಮನೆ ಶಿಫ್ಟ್ ಮಾಡಿದಾರಂತೆ, ತುಂಬ ದೊಡ್ಡ ಬಿಸ್ನೆಸ್ ಮಾಡ್ತಿದಾರಂತೆ. ಮೊದಲು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಿದ್ರು, ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಗೂಗಲಲ್ಲಿ ನೋಡ್ತೀನಿ ರೀ ಅಂತ ಗೂಗಲಲ್ಲಿ ಚೆಕ್ ಮಾಡ್ತಾರೆ. ಸಂಪತ್ ಕುಮಾರ್ ಅಂದ ತಕ್ಷಣ ಅವರ ಫೋಟೋ ಬರುತ್ತೆ. ಇವರೇನಾ ಅಂತ ತೋರಿಸ್ತಾರೆ. ಹೌದು ಇವರೇನೆ. ಇವರ ಫೋನ್ ನಂಬರ್ ಅಡ್ರೆಸ್ ಏನಾದರೂ ಇದ್ರೆ ಕೊಡ್ತೀರಾ ಅಂದಾಗ, ಇಲ್ಲ ಇವ್ರದ್ದು ಫೋನ್ ನಂಬರ್ ಆಫೀಸ್ ನಂಬರ್ ಇದೆ, ಆಫೀಸ್ ಅಡ್ರೆಸ್ ಇದೆ, ಮನೆ ಅಡ್ರೆಸ್ ಯಾವುದು ಇಲ್ಲ ಅಂದಾಗ, ಸರಿ ಆಯಿತು ಅದನ್ನೇ ಬರ್ದುಕೊಡಿ ಅಂತಾರೆ. ಬರ್ಕೊಡ್ತಾರೆ. ನೀವೇ ಮಾಡಿಕೊಡ್ತೀರಾ, ನನ್ನ ಹತ್ರ ಫೋನ್ ಇಲ್ಲ
ಅಂತ ಸುಮಿತ್ರಾ ಅವರು ಹೇಳಿದಾಗ ಸರಿ ಆಯಿತು ಅಂತ ಮಾಡಿಕೊಡ್ತಿರ್ತಾರೆ. ಅಷ್ಟರಲ್ಲಿ ತುಳಸಿ ಕಡೆಯವರು ಅಂದರೆ ಯಾರು ಸುಮಿತ್ರಾ ಅವ್ರನ್ನ ನೋಡ್ಕೋತಾ ಇದ್ರು ಬಚ್ಚಿಟ್ಟು ಅದೇ ಗಂಡ ಹೆಂಡತಿ ಅಲ್ಲಿ ಕಾಣಿಸ್ಕೋತಾರೆ. ಕೊನೆಗೂ ಸುಮಿತ್ರಾ ಅವ್ರನ್ನ ನೋಡ್ತಾರೆ. ಈ ಪಾಪಿಗಳು ಇಲ್ಲೂ ಕೂಡ ಬಂದೇ ಬಿಟ್ರ ಅಂತ ಅನ್ಕೊಂಡಂತ ಸುಮಿತ್ರಾ ಅವರು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಈ ಕಡೆ ಎಸ್ಕೇಪ್ ಏನೋ ಅವ್ರು ಆಗ್ತಾರೆ, ಈ ಕಡೆ ಗಂಡ ಹೆಂಡತಿ ಬಂದು ಆಕೆ ಏನು ಕೇಳ್ತಿದ್ಲು ಅಂದಾಗ ಸಂಪತ್ ಕುಮಾರ್ ಅವ್ರು ಗೊತ್ತಿದ್ದಾರೆ ಅಂದ್ರು. ನಾವೇ ಗೂಗಲಲ್ಲಿ ನೋಡಿ ಫೋನ್ ನಂಬರ್ ಎಲ್ಲವನ್ನ ಕೂಡ ಬರ್ಕೊಟ್ವಿ, ಹಾಗೆ ಹೋಗ್ಬಿಟ್ರು ಅಂದ ತಕ್ಷಣ ಅವ್ರು ಹಿಂದೆನೆ ಹೋಗ್ತಾರೆ. ಬಟ್ ಇಲ್ಲಿ ಸುಮಿತ್ರಾ ಅವರು ಅವ್ರ ಕಣ್ಣು ಕಾಣಿಸ್ಬಾರ್ದು ಅಂತ ಹೇಗೋ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಬಟ್ ಆಗ್ತಾ ಇಲ್ಲ, ತುಂಬಾ ದಿನದಿಂದ ಕಷ್ಟಪಡ್ತಿದ್ದಾರೆ, ಆರೋಗ್ಯದಲ್ಲಿ ಏರುಪೇರಿದೆ, ಹೊಟ್ಟೆಗೆ ಸರಿಯಾಗಿ ಊಟ ಎಲ್ಲ ನಿಶಕ್ತಿ ಆಗಿದ್ದಾರೆ. ಹಾಗಾಗಿ ಓಡೋದು ಕಷ್ಟ ಆಗತ್ತೆ. ಇನ್ನೇನು ಸಿಕ್ಬಿಟ್ರು ಅವರು ಅನ್ಕೋತಾರೆ ಆ ಗಂಡ ಹೆಂಡತಿ. ಬಟ್ ಅಷ್ಟರಲ್ಲಿ ಇಲ್ಲಿ ತರಕಾರಿ ಅಂಗಡಿ ಹತ್ರ ಹೋಗಿ ಬಚ್ಚಿಟ್ಕೋತಾರೆ. ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಕೊನೆಗೂ ಸುಮಿತ್ರಾ ಅವರು ಅವರ ಕೈಯಿಂದ ಬಚಾವಾಗ್ತಾರೆ. ಇತ್ತ ಕಡೆ ಝಾನ್ಸಿ ಆಫೀಸಲ್ಲಿದ್ದಾಳೆ, ಅಲ್ಲೇ ರಾಘು ಕೂಡ ಇದ್ದಾರೆ. ರಾಘುಗೆ ಸಂಪತ್ ಕುಮಾರ್ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಕೊನೆಗೂ ತಾತ ಕಾಲ್ ಮಾಡಿದ್ರೆ ಹೇಳಬೇಕು ಅನ್ಸುತ್ತಾ, ಹೇಳಿ ಅಂತ ಹೇಳಿದಾಗ ಏನು ಮಾಡೋದು ರಾಘು, ನಿಜಕ್ಕೂ ನೀನು ಚಾನ್ಸಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ, ಆದರೆ ಏನೇನು ಆಗ್ತದೆ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ತಾತ, ಖಂಡಿತವಾಗ್ಲೂ ನಾನು ಮತ್ತು ಚಾನ್ಸಿ ಮೇಡಮ್ ಒಂದು ಆಗ್ತೀವಿ ಅಂದಾಗ, ಆದರೆ ಖಂಡಿತ ಅದು ಸಾಧ್ಯ ಇಲ್ಲ ರಾಘು, ನನ್ನ ಮೊಮ್ಮಗಳಿಗೆ ಏನು ಸಿಕ್ಕಿಲ್ವೋ ಅದನ್ನು ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ತುಂಬ ಒಟ್ಟೊಟ್ಟಾಗಿ ಮಾತಾಡ್ತಾರೆ. ಆ ಮಾತನ್ನು ಕೇಳಿ ರಾಘುಗೆ ಅನ್ಸುತ್ತೆ ಏನಪ್ಪ ಇದು, ಏನು ಒಟ್ಟೊಟ್ಟಾಗಿ ಮಾತಾಡ್ತಿದ್ದಾರಲ್ಲ ತಾತ ಅಂತ. ಅದನ್ನ ಬಿಡಿಸಿ ಹೇಳೋದಕ್ಕೂ ಕೂಡ ಕೇಳ್ತಾರೆ. ಕೆಲವೊಮ್ಮೆ ನಾವು ಏನು ಅನ್ಕೋತೀವೋ ಅದು ನಡೆಯೋದಿಲ್ಲ, ಏನು ಆಗಬಾರದು ಅದನ್ನ ನಡೆದು ಹೋಗ್ಬಿಡುತ್ತೆ ಅಂತ ಕೂಡ ತಾತ ಹೇಳಿದಾಗ ಈ ಕಡೆ ರಾಘುಗೆ ಅರ್ಥ ಆಗುತ್ತೆ ತಾತ ಯಾವುದೋ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ, ಖಂಡಿತ ಅದೇನು ಎಂತು ಅಂತ ಹೇಳೋದಕ್ಕೆ ಅವರು ಹಿಂಜರಿತಿದ್ದಾರೆ ಅಂತ. ತದನಂತರ ಈ ಕಡೆ ಝಾನ್ಸಿ ಬಂದಿದೆ. ಏನು ರಾಘು ಆರಾಮಾಗಿ ಕುತ್ಕೊಂಡಿದ್ಯಾ, ನೀನು ಇಲ್ಲಿ ಕೆಲ್ಸಕ್ಕೆ ಬರೋದು ಯಾತಕ್ಕೆ ಅಂತ ಹೇಳಿದಾಗ, ಕೆಲಸ ಮಾಡೋದಕ್ಕೆ ಮೇಡಮ್ ಬರೋದು, ಕೆಲಸ ಇಲ್ಲ ಅಂದಾಗ ಏನು ಮಾಡಲಿ ಅದಕ್ಕೋಸ್ಕರ ಕೂತ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ನನಗೆ ಏನದ ಕಷ್ಟ, ನಾನು ಆರಾಮಾಗಿ ನೆಮ್ಮದಿ ಆಗಿದ್ದೀನಿ ಅಂದಾಗ, ಹೌದಾ ನೆಮ್ಮದಿ ಆಗಿದೆಯಾ, ನೆಮ್ಮದಿನ ಕಿತ್ಕೋತೀನಿ ಇರು ಅಂತ ಅಂದ್ಕೊಂಡಿದ್ದೆ, ನೀನು ಕೆಲಸ ಮಾಡಬೇಕು, ಇದನ್ನೆಲ್ಲ ಗುಡಿಸಿ ಮಾಪ್ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನೇನೇ ಹೆಂಡತಿ ಹೇಳಿದ್ಲು ಅನ್ನೋ ಕಾರಣಕ್ಕೆ ರಾಘು ಅದನ್ನು ಕೂಡ ಮಾಡ್ತಿದ್ದಾರೆ. ಈ ಕಡೆ ರಾಘು ಮನೆಯಲ್ಲಿ ಮಂಜುಳ್ ಅವರು ರಾಘುಗೋಸ್ಕರ ತುಂಬ ಕಷ್ಟಪಡ್ತಿದ್ದಾರೆ. ಇಷ್ಟು ದಿನ ಮಲತಾಯಿಯಾಗಿ ನೋಡ್ತಿದ್ದಂತಹ ಚಿಕ್ಕಮ್ಮ ಮಂಜುಳ ಇವತ್ತು ಹೆತ್ತ ಮಗನಾಗಿ ರಾಘುವನ್ನ ನೋಡ್ತಿದ್ದಾರೆ. ರಾಘುಗೆ ನಮ್ಮಿಂದ ಯಾವುದೇ ರೀತಿ ಕಷ್ಟ ಆಗಬಾರ್ದು, ಒಂದು ಚೂರಾದ್ರೂ ನಮ್ಮಿಂದ ಆಗುವಂತ ಸಹಾಯ ಮಾಡೋಣ, ಪಾಪ ಒಬ್ಬನೇ ಎಲ್ಲ ಭಾರವನ್ನ ಕೂಡ ಹೊತ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡಿದೆ. ಹೂವನ್ನ ಕಟ್ತಿದ್ದಾರೆ. ಮಗಳು ಸಂಗೀತಗಂತೂ ಅಮ್ಮನನ್ನ ನೋಡಿದ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ. ಇದೇ ಬದಲಾವಣೆ ಅವತ್ತಾಗಿದ್ರೆ ಇವತ್ತಾಗಿರೋ ಯಾವ ಸಮಸ್ಯೆ ಕೂಡ ಆಗ್ತಿರ್ಲಿಲ್ಲ ಅಂತ ಹೇಳಿ. ತದನಂತರ ಮತ್ತೆ ಇತ್ತ ಕಡೆ ಸುಮಿತ್ರಾ ಅವರು ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆ, ಹೇಗಾದರೂ ಮಾಡಿ ನಾನು ಮಗಳನ್ನು ಭೇಟಿ ಆಗಬೇಕು, ಮಾವನನ್ನು ಭೇಟಿ ಆಗಬೇಕು ಅನ್ನೋ ಒಂದು ಕಾತರಿಕೆಲಿದ್ದಾರೆ. ಅದೇ ಕಾರಣಕ್ಕೆ ಮತ್ತೊಂದು ಅಂಗಡಿ ಹತ್ರ ಹೋಗ್ತಾರೆ. ಅಲ್ಲಿ ಫೋನ್ ಇರುತ್ತೆ. ಆ ಒಂದು ಫೋನ್ನಲ್ಲಿ ಅವ್ರ ಹತ್ರ ಇದ್ದಂತಹ ನಂಬರನ್ನು ಡಯಲ್ ಮಾಡ್ತಿದ್ದಾರೆ. ನಂಬರ್ ಡಯಲ್ ಮಾಡ್ತಿದ್ದಾಗೆ ಅಲ್ಲೇ ಮಾಕ್ ಮಾಡ್ತಿದ್ದಕ್ಕಂತಹ ರಾಘು ಕಾಲನ್ನು ರಿಸೀವ್ ಮಾಡ್ತಾರೆ. ರಾಘು ಕಾಲ್ ರಿಸೀವ್ ಮಾಡ್ತಿದ್ದಾಗೆ, ನೋಡಪ್ಪ ನಾನು ಸಂಪತ್ ಕುಮಾರನ್ ಅವ್ರ ಜೊತೆ ಮಾತನಾಡಬೇಕು ಅಂತ ಹೇಳಿ ಸುಮಿತ್ರಾ ಅವರು ಹೇಳಿದಾಗ, ಈ ಕಡೆ ರಾಘು ನೀವು ಸಂಪತ್ ಕುಮಾರ್ ಅವ್ರ ಹತ್ರ ಮಾತಾಡ್ಬೇಕಾ, ಅಯ್ಯೋ ಸಂಪತ್ ಕುಮಾರ್ ಅವರು ಇಲ್ವಲ್ಲ, ಅವರ ಮೊಮ್ಮಗಳಿದ್ದಾಳೆ, ನೀವು ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಮೊಮ್ಮಗಳಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಝಾನ್ಸಿನಿ ಅಲ್ಲಿಗೆ ಬರ್ತಾಳ. ಇತ್ತ ಕಡೆ ಪಾಪ ಅನಿತಾ ಬದುಕು ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಲ್ಲವಿ ಬದುಕು ನಿಜಕ್ಕೂ ಕೂಡ ಶೋಚನೀಯ ಸ್ಥಿತಿಗೆ ಹೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅನಿತಾ ಕೊಡ್ತಿರ್ತಕ್ಕಂಥ ಕಿರುಕುಳ ಅಷ್ಟರ ಮಟ್ಟಿಗಿದೆ. ಈಗ ಪಲ್ಲವಿ ತನ್ನ ಮನೆಗೆ ಒಡವೆ ಕೊಟ್ಟಿದ್ದಾಳೆ ಅನ್ನೋ ರೀತಿಯಲ್ಲಿ ಪೋಷಣೆ ಮಾಡಬೇಕು ಅನ್ಕೊಂಡಂತ ಆಕೆ ಇವಾಗ ಒಡವೆನೇ ಚೇಂಜ್ ಮಾಡ್ತಿದ್ದಾಳೆ. ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಬಂದು ವಿನುತಾ ಹತ್ರ ಡೂಪ್ಲಿಕೇಟ್ ಕೀ ತರಿಸಿ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಪಲ್ಲವಿ ತರದ್ದೇ ಒಡವೆಗಳನ್ನ ಮಾಡಿಸಿ ಆ ಒಂದು ಡೂಪ್ಲಿಕೇಟ್ ಒಡವೆಗಳನ್ನ ಇಟ್ಟು ಒರಿಜಿನಲ್ ಒಡವೆಗಳನ್ನ ತಗೊಂಡು ಇಲ್ಲಿ ರಾಘು ಮನೆಯವರು ಮೋಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪೋಷಣೆ ಮಾಡಿ ಮರ್ಯಾದೆ ತೆಗಿಬೇಕು ಅನ್ನೋದು ಇಲ್ಲಿ ಅನಿತಾ ಒಂದು ಪ್ಲಾನ್ ಆಗಿದೆ. ಆದರೆ ಇಲ್ಲಿ ಖಂಡಿತವಾಗ್ಲೂ ತನ್ನ ತಂಗಿಯ ಬದುಕನ್ನು ಹಾಳಾಗೋದಕ್ಕೆ ರಾಘು ಬಿಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದರ ನಡುವೆ ಈ ಕಡೆ ಝಾನ್ಸಿ ಬರ್ತಿದ್ದಾಗನ ರಾಘುನ ಏನ್ ಮಾಡ್ತಿದ್ಯಾ, ಮಾಪ್ ಮಾಡುವ ಅಂತ ಹೇಳಿದ್ರೆ ಫೋನಲ್ಲಿ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ನಾನು ಯಾಕೆ ಮೇಡಮ್ ಫೋನಲ್ಲಿ ಮಾತಾಡ್ಕೊಂಡು ಹರಟೆ ಹೊಡಿಲಿ, ಯಾರು ತಾತನ ಕೇಳ್ಕೊಂಡು ಫೋನ್ ಮಾಡಿದ್ರು, ನಾನು ನೀವೇ ಇದ್ದೀರಾ ಅಂತ ಹೇಳಿದೆ, ನಿಮ್ಮ ಜೊತೆನೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ, ತಗೊಳ್ಳಿ ಫೋನ್ನ ಅಂತ ಹೇಳಿ ಫೋನ್ ಕೊಡ್ತಾರೆ. ಆ ಕಡೆ ಮಗಳು ಹಲವು ಅಂತದಾಗ ಆ ಕಡೆ ನಿಜಕ್ಕೂ ಕೂಡ ಸುಮಿತ್ರಾ ಅವ್ರಿಗೆ ತುಂಬಾ ಅಂದರೆ ತುಂಬ ಖುಷಿ ಆಗ್ತದೆ. ನನ್ನ ಮಗಳು ಮಾತಾಡ್ತಿದ್ದಾಳೆ ಅಂತ ನಾನು ನಿನ್ನ ತಾಯಿ ಸುಮಿತ್ರಾ ಅಂತ ಹೇಳಬೇಕು. ಬಟ್ ಅಷ್ಟರಲ್ಲಿ ಇನ್ನೇನೂ ಅಡ್ಡಿ ಬರುತ್ತೆ. ಖಂಡಿತವಾಗ್ಲೂ ಮತ್ತೊಮ್ಮೆ ಇಲ್ಲಿ ಝಾನ್ಸಿಗೆ ಗೊತ್ತಾಗೋದಿಲ್ಲ ಆಕೆ ತನ್ನ ತಾಯಿ ಅಂತ. ಬಟ್ ಏನೋ ಒಂದು ರೀತಿ ಸೆಳೆತ ಖಂಡಿತ ಆಗತ್ತೆ. ಏನು ಫೋನ್ ಮಾಡಿದೆ, ಅವ್ರು ನನಗೆ ತುಂಬ ಕ್ಲೋಸ್ ಇದ್ದಾರೆ ಅಂತೆಲ್ಲ ಅನ್ನಿಸ್ತು ಅನ್ನೋ ರೀತಿಯಲ್ಲಿ ಆಕೆಗೆ ಭಾಸವಾಗ್ತದೆ. ಆದರೆ ಈ ಕಡೆ ತುಳಸಿ ಕಡೆಯವರು
ಸುಮಿತ್ರಾ ಅವ್ರನ್ನ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಸುಮಿತ್ರಾ ಅವರು ಕಾಲ್ ಮಾಡ್ತಿರ್ತಕ್ಕಂಥ ಒಂದು ಅಂಗಡಿ ಹತ್ರಕ್ಕೆ ಮತ್ತೆ ಬಂದ್ಬಿಡ್ತಾರೆ. ಈ ಕಡೆ ಸುಮಿತ್ರಾ ಅವರು ನಾನಮ್ಮ ನಿನ್ನ ತಾಯಿ ಅಂತ ಹೇಳಬೇಕು, ಬಟ್ ಅಷ್ಟರಲ್ಲಿ ತುಳಸಿ ಅವರ ಕಡೆಯವರು ಬಂದೇ ಬಿಡ್ತಾರೆ. ಅವರಿಂದ ಎಸ್ಕೇಪ್ ಆಗೋದ್ರ ಕಡೆ ಸುಮಿತ್ರಾ ಅವರು ನೋಡ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು, ಮತ್ತೆ ತುಳಸಿ ಅವರು ಸುಮಿತ್ರಾ ಅವರ ಕೈಯಲ್ಲಿ ಲಾಕ್ ಆಗ್ತಾರ. ಅದ ಕಡೆ ಝಾನ್ಸಿಗೆ ತನ್ನ ತಾಯಿ ಬದುಕಿದ್ದಾರೆ ಅನ್ನೋ ವಿಷಯ ತಿಳಿದು ಅಮ್ಮನನ್ನ ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೋತಾಳೆ. ಏನಾಗುತ್ತೆ ಮುಂದಿನ ವಿಡಿಯೋ